ವಚನ ಸಾಹಿತ್ಯ ರಕ್ಷಕ ಮಡಿವಾಳ ಮಾಚೇದೇವರ ಪ್ರತಿಷ್ಠಾನ ಕಲಬುರಗಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ ಮಡಿವಾಳ ಸಮಾಜದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಧರ್ಮದ ಜಾಗೃತಿಯಲ್ಲಿ ಒಂದು ರೀತಿ ಸಮಾಜದ ಸಂಘಟನೆಯನ್ನ ಮಾಡಿಕೊಂಡು ಬರುತ್ತಿದ್ದಾರೆ. ಸಮಾಜದಲ್ಲಿ ನಾನು ಹುಟ್ಟಿನಿ ಎಂದ ಮೇಲೆ ಸಮಾಜಕ್ಕೆ ನಾವು ಏನಾದರೂ ಋಣ ತೀರಿಸಬೇಕು ಮನೋಭಾವನೆ ಇಟ್ಟುಕೊಂಡು ರೇವಣಸಿದ್ದ ಶಿವಾಚಾರ್ಯ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಜಾ ಸುಲ್ತಾನಪುರ ಹಾಗೂ ಕುರಿಕೋಟ ಡಾಕ್ಟರ್ ಎಚ್ ರವಿಕುಮಾರ್, ಮಾಜಿ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರು, ಉಪನ್ಯಾಸ ಮತ್ತು ಪ್ರೇರಣಾ ನುಡಿ ಡಾಕ್ಟರ್ ಕೀರ್ತನಾ ಸಿಇಒ, ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ರಾಜು ಎಂ ತೆಲ್ಲೂರು, ಮಾಜಿ ಅಧ್ಯಕ್ಷರು, ಮಡಿವಾಳ ಮಾಚದೇವರ ಅಭಿವೃದ್ಧಿ ನಿಗಮ ಮಂಡಳಿ ಬೆಂಗಳೂರು ಬಾಬುರಾವ್ ಪಟೇಲ್ ಇತರರು ಉಪಸ್ಥಿತರಿದ್ದರು. ಸಂಘಟನೆಯಿಂದ ಬಹುಶಃ ಕಲಬುರಗಿ ಒಂದಲ್ಲ ಎರಡಲ್ಲ ಸುಮಾರು ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನು ಧರ್ಮ ಜಾಗೃತಿಯ ಜೊತೆಯಲ್ಲಿ ಸಮಾಜ ಸಂಘಟನೆಯನ್ನ ಮಾಡುವಂತ ಕೆಲಸ ಇವತ್ತ ಯುವಕರು ಮಾಡ್ತಕ್ಕಂಥದ್ದಾದರೆ ಅದಕ್ಕೆ ನೀವೆಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಹಿರಿಯರ ಪ್ರೋತ್ಸಾಹ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಅವರೆಲ್ಲ ಹೆಂಗದಾರೆ ಯುವಕರಂದ್ರೆ ಈ ಸಮಾಜದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಸಮಾಜಕ್ಕೆ ಒಂದಿಷ್ಟು ಏನಾದರೂ ಋಣವನ್ನು ತೀರಿಸಬೇಕು ಅನ್ನುವಂತ ಮನೋಭಾವನೆಯನ್ನು ಇಟ್ಟುಕೊಂಡು ಈ ಸಮಾಜದಲ್ಲಿ ಕಾರ್ಯಕ್ರಮವನ್ನು ಮಾಡತಕ್ಕಂಥವ್ರು. ಬಹಳ ಜನ ಇವತ್ತು ಸಮಾಜ ನಮಗೇನು ಮಾಡ್ಯದ ಅನ್ನುವಂತ ಇವತ್ತಿನ ನಿರ್ಮಾಣದಲ್ಲಿ ಸಮಾಜಕ್ಕೆ ನಾವೇನು ಕೊಟ್ಟಿವಿ ಅಂತಕ್ಕಂಥದ್ದು ಇವತ್ತು ನಾವು ವಿಚಾರ ಮಾಡಬೇಕಾಗಿದೆ. ಅಂತ ಕೆಲಸವನ್ನ ಇವತ್ತು ಯುವಕರು ಇವತ್ತೆಲ್ಲ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸುವಂತ ಕೆಲಸ ಮಾಡ್ತಾರೆ. ಪ್ರತಿ ವರ್ಷ ಅದ್ದೂರಿಯಾಗಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಸಮಾಜದಲ್ಲಿ ಹಿರಿಯರನ್ನು ಗುರುತಿಸಿ ಗೌರವಿಸುವಂತ ಕೆಲಸ ಮಾಡ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸರ್ ದಯಾನಂದ್ ಸರ್ ಅವ್ರು ಹೇಳ್ದಂಗ ಇವತ್ತಿನ ವಿದ್ಯಾವಂತ ಮಕ್ಕಳಿಗೆ ಇವತ್ತ ಕಾಂಪಿಟೇಷನ್ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ, ಗುಣಮಟ್ಟದ ಒಂದು ಕೋಚಿಂಗ್ ವನ್ನ ಇವತ್ತು ಸ್ಪರ್ಧೆಯನ್ನ ಮಾಡುವಂತ ಮಕ್ಕಳಿಗೆ ಕೊಡಿಸುವಂತ ಕೆಲಸ ಕೂಡ ಇವತ್ತು ಈ ಸಂಘಟನೆಯನ್ನು ಮಾಡಬೇಕು ಅನ್ನುವಂತ ಸಂಕಲ್ಪ ಇವತ್ತು ಈ ಸಂಘಟನೆ ಮಾಡಿರ್ತಕ್ಕಂಥದ್ದಿದೆ. ಇವೆಲ್ಲ ಮಾಡ್ಬೇಕಾದ್ರ ಇವತ್ತು ಸಮಾಜ ಏನು ತ್ಯಾಗ ಮಾಡ್ಬೇಕಂದ್ರೆ ಅವ್ರು ಮಾಡುವಂತ ಕೆಲಸಕ್ಕ ನಾವು ಬೆನ್ನೆಲುಬಾಗಿ ನಿಂತು ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಅದಕ್ಕೆ ಸಹಾಯ ಸಹಕಾರವನ್ನ ಸಮಾಜದ ಹಿರಿಯರು ಕೊಟ್ಟಾಗ ಮಾತ್ರ ಇನ್ನು ಮುಂದೆ ಇವ್ರು ಮಾಡುವಂತವರಿಗೆ ಪ್ರೋತ್ಸಾಹ ಸಿಗ್ತದೆ, ಮಾಡುವಂತವರಿಗೆ ಮನಸ್ಸಾಗ್ತದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಸಂಘಟನೆ ಮಾಡಕ್ಕೆ ಉತ್ಸಾಹವನ್ನ ಬರ್ತದೆ ಅನ್ನುವಂತ ಮಾತನ್ನ ತಮ್ಮೆಲ್ಲರಿಗೆ ತಿಳಿಸುತ್ತಾ ಇವತ್ತು ಸಮಾಜ ವಿಶೇಷವಾಗಿ ಇವತ್ತು ಒಂದು ಸಂದರ್ಭ ನೆನಪಂತಾರೆ. ನನಗೆ ಕಾರ್ಯಕ್ರಮ ಗೊತ್ತಿರಲಿಲ್ಲ, ಅಧ್ಯಕ್ಷರು ಬಂದಿಲ್ಲ ನಮ್ಮ ಮನೆಗೆ. ನನ್ಗೆ ಕಾರ್ಡ್ ಗೊತ್ತಿದೆ ಅಂತ ಗೊತ್ತಿಲ್ಲ. ನೀವು ಬರ್ರಿ ಅಂತ ನಾ ಬರ್ತೇನೆ, ನಮ್ಗೆ ಕಾರ್ಡ್ ಬೇಕಾಗಿ ನಮ್ಮ ಸಮಾಜ ನಾವು ಬರ್ತೀವಿ ಅಂತ ಹೇಳಿದ್ರಿ. ಇಲ್ಲಿ ನೋಡಿದಾಗ ನಮ್ಗೆ ಉದ್ಘಾಟನೆ ಕಾರ್ಡ್ ಇಲ್ಲ. ನಾವು ಇಂಥ ಸಮಾರಂಭಕ್ಕೆ ನಮಗೇನು ಇದು ಬೇಕಾಗಿಲ್ಲ. ಇವತ್ತು ನರೇಂದ್ರ ಮೋದಿ ಜೋಡಿ ನಾನು ನೀವು ರೆಫರ್ ಮಾಡಿ, ನಾನು ನೀವು ರೆಫರೆನ್ಸ್ ತಂದು ಕೊಡ್ತೀನಿ. ಡೆಲ್ಲಿ ಪಾರ್ಲಿಮೆಂಟ್ ಆಗಿ ಸರ್ ಬ್ಯಾನರ್ ಸಾಹೇಬ್ರೆ ವೀರೇಂದ್ರ ಕುಮಾರ್ ಅಂತ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್, 8 ಟೈಮ್ MP, ನಾವು ಈಸ್ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್. ಅವರು ಮಡಿವಾಳ ಸಮಾಜ ಬಗ್ಗೆ ಅದನ್ನು ಮಾತಾಡಿದ್ರು. ಅವ್ರಿಗೆ ನಿರ್ದೇಶನ ಕೊಡಬೇಕು, ಎಷ್ಟಾಗಿ ತರಬೇಕಂತ. ಅವ್ರು ಮಾತಾಡೋದು ನೋಡಿದ್ರೆ ನಿಮ್ಮ ಸಮಾಜದ ಪರಿಸ್ಥಿತಿ, ನೀವು ಏನು ಕೆಲಸ ಮಾಡ್ತೀರಿ ಅದ್ರ ಬಗ್ಗೆ ಪಾಲ್ನಾಡು ಹೇಳಿದ್ರು. ನಮ್ಮ ಕಣ್ಣಾಗ ಬರ್ತಾರೆ. ಅವ್ರು ಹೇಳಿದ್ರು ಮನೆಯಾಗೆ ಡೆಲಿವರಿ ಆದ್ರೆ ಹೆಣ್ಮಕ್ಳು ಬಟ್ಟಿ ಎಲ್ಲ ರಕ್ತದಾಗ ಮತ್ತು ಉದ್ರದಾಗ ಎಕ್ಸ್ಕ್ರೀಟ್ ಆದಾಗ ಹೋಲ್ಸ್ ಆಗಿರ್ತದ ಅಂತ ಬಟ್ಟಿ ಒಗೆಯವರು ನಮ್ಮ ಹಿಂದೂ ಸಮಾಜ. ಇಂಥ ಸಮಾಜವು ನಿರ್ದೇಶನ ಕೊಡ್ಬೇಕಂತ ವೀರೇಂದ್ರ ಕುಮಾರ್ ಅವರು ಮಾತಾಡಿದ್ರು. ಕಟೀಕ್ ಸಮಾಜದವರು ವೀರೇಂದ್ರ ಕಟೀಕ್ ಅಂತಂದ್ರೆ ಅವ್ರ ಹೆಸರೇ ಬರ್ತಾರೆ. ನಮಗ ನನ್ನ ಚಿಕ್ಕೋಳಿ, ನಾನು ಗುಲ್ಬರ್ಗ MP, 2 ಸಲ ಚಿಕ್ಕೋಳಿ MLA, ನನ್ನ ಮಗ 2nd ಟೈಮ್ MLA. ಇಡೀ ಪ್ರತಿ ಹಳ್ಳಿಯೂ ಕಮ್ಸೆ ಕಮ್ ಒಂದು 5-6 ಮನೆ ಇರ್ತವೆ. ನಾವು ಸ್ಕೀಮು ತಂದಿದ್ವಿ, ಪ್ರತಿ ಮನೆಗೆ ಒಂದು ಸ್ತ್ರೀದು. ಅವರಿಗೆ ನಾ MLA ಸಿದ್ದರಾಮಯ್ಯ ಸರ್ಕಾರದಾಗ ಸ್ಪೆಷಲ್ ಸ್ಕೀಮ್ ಮಾಡಿ ಪ್ರತಿಯೊಬ್ಬರಿಗೆ
ಆರ್ಥಿಕ ಸಹಾಯ ಮಾಡ್ಬೇಕಂತೇಳಿ ಅದು ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ನಮ್ಮ ಚಿಂಚೋಳಿದಾಗ